ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದು ಕಷ್ಟ. 10 ದಿನಕ್ಕೆಂದು ಹೋಗಿ 10 ತಿಂಗಳ ವಾಸ. ಮತ್ತೆ ವಿಘ್ನ, ಕೊನೆ ಸೆಕೆಂಡ್ನಲ್ಲಿ ಕೈಕೊಡ್ತು ಮಿಷನ್. ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಆಗ ಬರಬಹುದು, ಈಗ ಬರಬಹುದು ಎಂದು ಇಡೀ ದೇಶವೇ ಅಪ್ಡೇಟ್ಸ್ಗಾಗಿ ಕಾದು ಕುಳಿತಿತ್ತು. ಇನ್ನೇನು ಎಲ್ಲವೂ ಓಕೆ ಆಗಿದೆ, ಬರೋದಷ್ಟೇ ಬಾಕಿ, ಸಿಹಿ ಸುದ್ದಿ ಕೊಟ್ರು ಅನ್ನೋ ಅಷ್ಟರಲ್ಲಿ ಮತ್ತೆ ಸುನಿತಾ ಮತ್ತು ಬುಚ್ಗೆ ವಿಘ್ನ ಎದುರಾಗಿದೆ. ಹೌದು, ಈ ಜೋಡಿ ಕಳೆದ 9 ತಿಂಗಳಿಗೂ ಹೆಚ್ಚಿನ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗ ಅವರನ್ನ ಕರೆತರುವ ಕಾರ್ಯಾಚರಣೆಯನ್ನ ಮತ್ತೆ ಮುಂದಕ್ಕೆ ಹಾಕಲಾಗಿದೆ ಎಂದು ಸ್ವತಃ ನಾಸಾ ತಿಳಿಸಿದೆ. ಭೂಮಿಗೆ ಅವರನ್ನ ಸುರಕ್ಷಿತವಾಗಿ ಕರೆತರಲು ಮಾರ್ಚ್ 13ರಿಂದ ಸ್ಪೇಸ್ಎಕ್ಸ್ ಕಾರ್ಯಾಚರಣೆ ಮಾಡಲಾಗಿದೆ ಎಂದು ನಾಸಾ ಘೋಷಣೆ ಮಾಡಿತ್ತು. ಈಗ ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಸ್ಪೇಸ್ಎಕ್ಸ್ ಉಡಾವಣೆ ರದ್ದುಗೊಳಿಸಲಾಗಿದೆ ಎಂದು ನಾಸಾ ಹೇಳಿದೆ. ಇನ್ನೇನು ಉಡಾವಣೆ ಮಾಡಲು ಕೆಲವೇ ಗಂಟೆಗಳು ಬಾಕಿ ಇರುವಾಗ ನಾಸಾ ಬೇಸರದ ಸುದ್ದಿ ಹಂಚಿಕೊಂಡಿದೆ. ಅಂದಹಾಗೆ ಮಷಿನ್ನ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಸಮಸ್ಯೆ ಎದುರಾಗಿದೆ ಅಂತ ನಾಸಾ ಉಡಾವಣಾ ನಿರೂಪಕ ಡರೋಲ್ ನೆಲ್ ತಿಳಿಸಿದ್ದಾರೆ. ಆದರೆ ರಾಕೆಟ್ ಮತ್ತು ಬಾಹ್ಯಾಕಾಶ ನೌಕೆಯಲ್ಲಿ ಎಲ್ಲವೂ ಸರಿಯಾಗಿದೆ ಎಂದು ತಿಳಿಸಿದ್ದಾರೆ. ನಾಸಾ ಸ್ಪೇಸ್ಎಕ್ಸ್ ಕ್ರ್ಯೂ 10 ಕಾರ್ಯಾಚರಣೆ ಹೊತ್ತ ಫಾಲ್ಕಾನ್ 9 ರಾಕೆಟ್ ಬುಧವಾರ ಸಂಜೆ 7:48ಕ್ಕೆ ಫ್ಲೋರಿಡಾದ ಕೆನೆಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಳ್ಳಬೇಕಾಗಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಮುಂದಿನ ಕಾರ್ಯಾಚರಣೆ ಬಗ್ಗೆ ನಾಸಾ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಇನ್ನು ಕೇವಲ 8 ದಿನಗಳ ಮಿಷನ್ ಭಾಗವಾಗಿ ಜೂನ್ 5ರಂದು ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿದ್ದರು. ಆದರೆ ಈ ತಾಂತ್ರಿಕ ದೋಷದಿಂದ ಅವರು ಬರೋಬ್ಬರಿ 9 ತಿಂಗಳ ಕಾಲ ಅಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಸುನಿತಾ ಭೂಮಿಗೆ ಬರೋ ಮುನ್ನ ಸಾಕಷ್ಟು ಭಾವುಕರಾಗಿದ್ರು. ಜೂನ್ 5ರಂದು 10 ದಿನಗಳ ಕೆಲಸಕ್ಕಾಗಿ ಸುನಿತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವಿಲ್ಮೋರ್ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ರು. ಆದರೆ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯ ರಿಟರ್ನ್ ಕ್ಯಾಪ್ಸೂಲ್ಸ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಳೆದ 9 ತಿಂಗಳಿನಿಂದ ಸುನಿತಾ ಹಾಗೂ ಬ್ಯಾರಿ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಂಡಿದ್ದಾರೆ. ಒಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರಲು ಕಾಯುತ್ತಿದ್ರು. ತಾಂತ್ರಿಕ ದೋಷ ಸಂಭವಿಸಿದ ಹಿನ್ನೆಲೆ ಅವರು ಬರಲು ಕಷ್ಟವಾಗ್ತಾ ಇದೆ. ಇತ್ತ ನಾಸಾ ಮಾತ್ರ ಇನ್ನು ಮುಂದಿನ ದಿನಾಂಕವನ್ನ ಬಹಿರಂಗಪಡಿಸಿಲ್ಲ.